ಮತ್ತು 22,000 ಅಮೌಂಟ್ ಕೇಳಿದ್ನಲ್ಲ, ಪೇಮೆಂಟ್ ಮಾಡಬೇಕಾಗಿತ್ತು. ಇನ್ಮೇಲೆ ಈ ಮನೆದು ಫ್ಯಾಕ್ಟ್ರಿದು ರೈಸ್ ಮಿಲ್ದು ಎಲ್ಲ ದುಡ್ಡಿನ ವ್ಯವಹಾರ ನೋಡ್ಕೊಳ್ಳೋದು ಮಾಯನೇ. ಇನ್ಮೇಲೆ ನಿಂಗೆ ಏನೇ ಬೇಕಿದ್ರು ಮಾಯನೇ ಕೇಳು. ಮುತ್ತು, ಸಡನ್ನಾಗಿ ಮಾಯಂಗೆ ಕೇಳು ಅಂದ್ರೆ ಹೇಗೆ? ನಾನು ಮಿಲ್ಲಲ್ಲಿ ಇರ್ತೀನಿ, ಮಾಯ ಮನೇಲಿ ಇರ್ತಾರೆ. ದುಡ್ಡು ಬೇಕು ಅಂದ್ರೆ ಏನು ಮಾಡೋದು? ಕಾಲ್ ಮಾಡಬೇಕು ಷಣ್ಮುಗ. ಹೇಗೂ ಫ್ರೀ ಕಾಲ್ಸ್ ಇದೆ ಅಲ್ವಾ, ನೀನೊಂದು ಕಾಲ್ ಮಾಡಿದ್ರೆ ಸಾಕು. ಕ್ಯಾಶ್ನ ನಾನೇ ತಂದು ಕೊಡ್ತೀನಿ, ಇಲ್ಲ ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ತೀನಿ. ಅದೇನು ಮಾತಾಡ್ಬಿಟ್ಟು ತೊಗೊಂಬಿಡಪ್ಪ. ಹೇಳಿ ಮಿಸ್ಟರ್ ಷಣ್ಮುಗ. ನಾನು ಫ್ಯಾಕ್ಟ್ರಿಲಿ ಇರ್ತೀನಿ, ಮಾರ್ಕೆಟಲ್ಲಿ ಇರ್ತೀನಿ, ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ. ದುಡ್ಡು ಬೇಕು ಅಂದ್ರೆ ಏನು ಮಾಡೋದು? ನೀವು ಫ್ಯಾಕ್ಟ್ರಿಲಲ್ಲ, ಫ್ರಾನ್ಸಲ್ಲಿ ಇದ್ರೂ ಪರವಾಗಿಲ್ಲ, ನನ್ಗೊಂದು ಕಾಲ್ ಮಾಡಿದ್ರೆ ಸಾಕು, ದುಡ್ಡು ಬಂದು ತಲುಪುತ್ತೆ. ಸರಿ, ಕಬ್ಬನ್ನ ಲಾರಿಗೆ ಲೋಡ್ ಮಾಡಿಸ್ಬೇಕು, 22,000 ರೂಪಾಯಿ ಕೊಡು. ಲಾರಿಗೆ 22,000 ರೂಪಾಯಿ ಕೊಡಬೇಕು, ಓಕೆ. ಆದರೆ ಡೀಟೇಲ್ಸ್ ಬೇಕಲ್ಲ. ಏನು ಡೀಟೇಲ್ಸ್ ಬೇಕು? ದುಡ್ಡು ಅಷ್ಟು ಈಸಿಯಾಗಿ ಸಿಗಲ್ಲ ಷಣ್ಮುಗ. ಎಷ್ಟು ಲಾರಿ ಕರ್ಸಿದ್ದೀರಾ, ಲಾರಿ ಬಾಡಿಗೆ ಎಷ್ಟು, ಅದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಅಡ್ವಾನ್ಸ್ ಕೊಟ್ಟಿದ್ರೆ ಅದ್ರ ರೆಸಿಪ್ಟು ಎಲ್ಲ ಬೇಕಲ್ವಾ? ಸರಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ರೆಸಿಪ್ಟು ಕೊಡ್ತೀನಿ. ಈಗ ದುಡ್ಡು ಕೊಡಿ, ನಾಳೆ ಕೊಡ್ತೀನಿ ಎಲ್ಲ. ನಾಳೆ ರೆಸಿಪ್ಟ್ ತಂದು ಕೊಡಿ, ದುಡ್ಡು ತಗೊಂಡು ಹೋಗಿ. ಸಿಟ್ಟು ಬರ್ತಿದ್ಯಾ? ನಾನು ಆಗ್ಲೇ ಹೇಳಿದ್ನಲ್ಲ, ದುಡ್ಡು ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ. ಕ್ಯಾಶ್ ಹ್ಯಾಂಡಲ್ ಮಾಡೋದನ್ನ ಈಗ ಸ್ಟಾರ್ಟ್ ಮಾಡಿದ್ಯಾ? ಸ್ವಲ್ಪ ತಿಳುವಳಿಕೆ ಇರಲಿ. ಲಾರಿ ಅವ್ರ ಹತ್ರ ಹೋಗ್ಬಿಟ್ಟು ಬಿಲ್ ಕೊಡು, ಅದು ಕೊಡು, ಇದು ಕೊಡು ಅಂದ್ರೆ ಅವ್ರು ಲೋಡೇ ಮಾಡಲ್ಲ, ಕಳಿಸ್ಬಿಡ್ತಾರೆ ಮನೆಗೆ. ಎಲ್ಲ ನಂಬಿಕೆ ಮೇಲೆ ನಡೆಯುತ್ತೆ, ಅರ್ಥ ಮಾಡ್ಕೊ. ಸರಿ, ಇವತ್ತು ಹಣ ಕೊಡ್ತೀವಿ, ನಾಳೆ ಲಾರಿ ಕಳ್ಸಲ್ಲ ಅಂತ ಹೇಳಿದ್ರೆ ಆಗೇನ್ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ, ಇಲ್ಲ ಅವ್ರ ಮನೆ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀಯಾ? ಏನೂ ಆಗಲ್ಲ, ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ನಮ್ ದುಡ್ಡಿಗೆ ನಾಮ ಬೀಳುತ್ತೆ. ಒಂದೊಂದು ವ್ಯವಹಾರ ಒಂದೊಂದು ಥರ ಆಗುತ್ತೆ, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಲಾರಿ ಓನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಇಲ್ಲಿಗೆ ಬರಕ್ಕೆ ಹೇಳು, ನಾನೇ ಮಾತಾಡ್ತೀನಿ. ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ಮುತ್ತುಗೆ ಹೇಳ್ಬಿಡು, ನಾನು ದುಡ್ಡು ತಗೊಂಡಿಲ್ಲ ಅಂತ, ಲಾರಿ ಲೋಡ್ ಆಗಲ್ಲ ಅಂತ. ಒಂದು ವ್ಯವಹಾರ ಜ್ಞಾನ ಇಲ್ಲ, ಸುಮ್ಮನೆ ಪೋಸ್ ಕೊಡ್ತಾರೆ. ಷಣ್ಮುಗ, ಬೈಕಿಗೆ ಪೆಟ್ರೋಲ್ ಬೇಡವಾ? ಒಂದು 500 ರೂಪಾಯಿ ಚಿಲ್ಲರೆ ತಗೊಂಡು ಹೋಗು. ಹೋಗು ಹೋಗು, ಎಲ್ಲಿಗೆ ಹೋಗ್ತೀಯಾ? ಕೊನೆಗೆ ಈ ಮಾಯನ್ ಹತ್ರನೇ ವಾಪಸ್ ಬರ್ಬೇಕು. ನನ್ನ ಕಾಲ್ ಕೆಳಗೆ ಬಿದ್ದು ಸಾಯ್ಬೇಕು. ಒಟ್ನಲ್ಲಿ ನಿಧಾನವಾಗಿ ಎಲ್ಲ ನಿನ್ ಕಂಟ್ರೋಲಿಗೆ ತಗೋತಾ ಇದೆಯಾ ಅಂತ ಆಯ್ತು. ಮತ್ತೆ ಬೆರಳು ಕೊಟ್ರೆ ಮನುಷ್ಯನೇ ನುಂಗೋರು ಇರ್ಬೇಕಾದ್ರೆ ನಾವು ಅವ್ರಿಗಿಂತ ಕಿಲಾಡಿ ಆಗೋದು ಬೇಡ್ವಾ? ನೋಡಮ್ಮ, ಇವಳು ಇನ್ನೂ ಈ ಮನೆ ಸೊಸೆ ಆಗಿಲ್ಲ. ನೀನ್ ಇದೆಯಾ ಅನ್ನೋ ಭಯಾನೂ ಇಲ್ಲದೆ ಹೇಗೆ ಮೆರೀತಿದ್ದಾಳೆ ಅಂತ ನೋಡು. ಈ ನೀಲಾಂಬರಿಗೆ ಸೊಸೆ ಆಗೋಳ್ಗೆ ಇಷ್ಟಾದ್ರೂ ಜಾಣ್ತನ ಇರಲೇಬೇಕಲ್ವಾ? ಇಲ್ಲದೆ ಹೋದ್ರೆ ನಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ಜನ, ಅವರು ನಮ್ಮನ್ನ ಹುರಿದು ಮುಕ್ಬಿಡ್ತಾರೆ. ಅತ್ತೆ, ನೀವ್ ಈ ಮನೆಗೆ ಆಲದ ಮರ ಇದ್ದಾಗೆ, ಕೊನೆವರೆಗೂ ನಿಮ್ ನೆರಳಲ್ಲೇ ಇರ್ತೀನಿ. ಚಿಕ್ಕಮ್ಮ, ಇಷ್ಟೊತ್ತಾಪ ಊಟಕ್ಕೆ ಬರಕ್ಕೆ? ಮಾಯ ನಿನ್ಗೋಸ್ಕರ ಕಾದು ಕಾದು ಈಗ ತಟ್ಟೆ ಹಾಕಿದ್ಲು ನೋಡು. ಹಾಗೆ ಮಾಡೋದಕ್ಕೆ ನಾನೇ ಹೇಳಿದ್ದು ಚಿಕ್ಕಮ್ಮ. ಚಿಕ್ಕಮ್ಮ, ಇನ್ಮೇಲೆ ನಾನು ಬರದೇ ಹೋಗಲಿ, ನೀವು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಮಾಯ, ಊಟಕ್ಕೆ ಬಡಿಸು. ಹಾ ಅತ್ತೆ. ಮಾಯಾ, ನೀನು ಬಡಿಸ್ತಿದ್ಯಾ? ಬೆಳ್ಳಿ 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 ಬೆಳ್ಳಿ. ಅಯ್ಯಯ್ಯೋ, ನಾನು ಎಷ್ಟು ಹೇಳಿದ್ರು ಕೇಳದೆ ಮಾಯಕ್ಕಂಗೆ ಊಟ ಬಡ್ಸಕ್ಕೆ ಹೇಳಿದ್ದಾರೆ. ಮುತ್ತು ಮಾವ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಬೆಳ್ಳಿ, ಅವಳೇನೋ ಕೆಲಸ ಮಾಡ್ತಾ ಇರಬೇಕು. ನೀನು ಊಟ ಮಾಡು. ಮಾಯಾ, ನೀನು ಮದ್ವೆಗೆ ಮುಂಚೆನೆ ಎಲ್ಲ ಕೆಲಸನೂ ಕಲ್ತ್ಕೋಬೇಕು. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು.
ನಿಮ್ಗೊಂದು ವಿಷಯ ಗೊತ್ತಾ ಚಿಕ್ಕಮ್ಮ, ಈಗಾಗಲೇ ಮಾಯ ಎಲ್ಲನೂ ತಿಳ್ಕೊತಾ ಇದ್ದಾಳೆ. ಇವಳು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆದಾಗಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ಏನ್ ಮಾಯಾ? ಅದಕ್ಕೆ ಅಣ್ಣ ಮನೇಲಿ ಒಬ್ಳು ಲಕ್ಷ್ಮಿ ಇರ್ಬೇಕು ಅಂತ ಹೇಳೋದು. ಆದ್ರೆ ನಮ್ಮನೆ ಲಕ್ಷ್ಮಿ ಮನೆಯಿಂದಾನೇ ಬಿಸ್ನೆಸ್ ಕೂಡ ಹ್ಯಾಂಡಲ್ ಮಾಡ್ತಿದ್ದಾಳೆ. ವೆರಿ ಗುಡ್ ಮಾಯಾ. ಜೊತೆಗೆ ಟೈಮ್ ಸಿಕ್ಕಾಗೆಲ್ಲ ಇಟ್ಕೆ ಫ್ಯಾಕ್ಟ್ರಿ ಬಗ್ಗೆನೂ ಗಮನ ಕೊಡ್ತಿದ್ದಾಳೆ. ಇದೇ ರೀತಿ ಹೋದರೆ ಸದ್ಯದಲ್ಲೇ ನನ್ನ ಕನಸಲ್ಲ ನನಸಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕನ್ಸ? ಏನಣ್ಣ ಅದು? ಇನ್ನೊಂದು ರೈಸ್ ಮಿಲ್ ಓಪನ್ ಮಾಡಿ ನಮ್ಮ 3 ಜನಕ್ಕೆ ಇನ್ನೊಂದಷ್ಟು ಕೆಲಸ ಸಿಗೋ ಹಾಗೆ ಮಾಡಬೇಕು. ಅದೇ ನನ್ನ ಕನಸು. 5 ವರ್ಷ ಯಾಕೆ? ನಿನ್ನ ಅವಳು ಮದುವೆ ಮಾಡ್ಕೊಂಡ್ಮೇಲೆ ಜೀವನ ಪೂರ್ತಿ ನಿನ್ನ ಜೊತೆನೇ ಇರ್ತಾಳಲ್ಲ. ನೋಡಮ್ಮ ಇವಳನ್ನ ಎಷ್ಟೊಂದು ನಾಚ್ಕೋತಿದ್ದಾಳೆ. ಚಿಕ್ಕಮ್ಮ, ನಿಮಗೊಂದು ವಿಷಯ ಹೇಳ್ದೆ ತಪ್ಪು ಮಾಡಿಬಿಟ್ಟಿದ್ದೀನಿ. ಅಂಥ ವಿಷಯ ಏನಿದೆ ಮುತ್ತು? ಅದು ಚಿಕ್ಕಮ್ಮ, ಮನೆದು ರೈಸ್ ಮಿಲ್ದು ಎಲ್ಲ ದುಡ್ಡಿನ ವ್ಯವಹಾರನ ಮಾಯಂಗೆ ವಹಿಸಿದ್ದೀನಿ. ಆಗಲೇ ನಿಮ್ಗೆ ಹೇಳಬೇಕು ಅಂತ ಬಂದೆ, ನೀವು ಮಲಗಿದ್ರಿ, ಅದಕ್ಕೆ ಹೇಳೋದಕ್ಕಾಗಲಿಲ್ಲ. ನೀನು ಹೀಗೆ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಮುತ್ತು. ಮದುವೆಗೆ ಮುಂಚೆನೇ ದುಡ್ಡಿನ ಜವಾಬ್ದಾರಿ ಎಲ್ಲ ಅವಳಿಗೆ ಕೊಟ್ಟಿದೀಯಾ? ಇನ್ನು ಮದುವೆ ಆದಮೇಲೆ ನಿನ್ನ ತಂಗಿರ್ನ ತಮ್ಮನ್ನ ಹೇಗೆ ನೋಡ್ಕೋತೀಯ ಅಂತ ಈಗಲೇ ಗೊತ್ತಾಗ್ತಿದೆ. ಚಿಕ್ಕಮ್ಮ, ಇದನ್ನೆಲ್ಲ ನಿಮಗೆ ಬೇಜಾರಾಗಲಿ ಅಂತ ಮಾಡಲಿಲ್ಲ. ಮಾಯಾ ಬುದ್ಧಿವಂತಿಕೆಯಿಂದ ಎಲ್ಲನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ, ಹಾಗಾಗಿ ಇದನ್ನು ಅವಳಿಗೆ ಕೊಟ್ಟೆ. ಚಿಕ್ಕಮ್ಮ, ಮಾಯಾ ಎಲ್ಲರೂ ಚೆನ್ನಾಗಿ ನೋಡ್ಕೊತಾಳೆ, ಆ ನಂಬಿಕೆ ನನಗಿದೆ. ದಡ್ಡ ನಿನ್ನ ಬಗ್ಗೆ ಅದು ನಾನು ಬೇಜಾರು ಮಾಡ್ಕೋತೀನ? ಬರೀ ಕ್ಯಾಶ್ ಹ್ಯಾಂಡಲಿಂಗ್ ಮಾತ್ರ ಅಲ್ಲ, ಇಡೀ ಆಸ್ತಿನೇ ನೀನು ಅವಳ ಹೆಸ್ರಿಗೆ ಬರ್ಕೊಟ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಹೇಳು? ಯಾಕೆ ಚಿಕ್ಕಮ್ಮ? ಮುತ್ತಿನಂಥ ಮಗನೇ ನೀನಿರುವಾಗ ನನಗೆ ಈ ಆಸ್ತಿ ಎಲ್ಲ ಯಾವ ಲೆಕ್ಕ ಮುತ್ತು? ಮನೆ ವಿಷಯ ನೀನು ಏನು ಹೇಳದೆ ಇದ್ರೂ ಪರವಾಗಿಲ್ಲ, ಮಾಯನಿಗೆ ಎಲ್ಲ ಜವಾಬ್ದಾರಿ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನೀನು ಮಾಯ ಮದುವೆ ಆದಮೇಲೆ ಅನ್ಯೋನ್ಯವಾಗಿರಬೇಕು, ತಿಳಿತಾ? ಏನ್ ಮಾಯಾ ಇಷ್ಟೊಂದು ಖುಷಿ ಆಗಿದ್ಯಾ? ಲಾಟ್ರಿ ಗಿಟ್ರಿ ಹೊಡಿತಾ ಏನ್ ಕತೆ? ಅದಕ್ಕಿಂತ ಜಾಸ್ತಿ ಮುತ್ತು ಮಾವ ನನಗೆ ಒಂದೊಂದಾಗಿ ಎಷ್ಟು ಜವಾಬ್ದಾರಿ ಕೊಡ್ತಿದ್ದಾರೆ ಕಣೆ. ಜವಾಬ್ದಾರಿ ಕೊಟ್ರೆ ಕೆಲ್ಸ ಜಾಸ್ತಿ ಆಗಲ್ವಾ? ಕೆಲಸ ಹೆಚ್ಚಾಗತ್ತೆ ಸರಿ, ಆದ್ರೆ ಪ್ಲಸ್ ಪಾಯಿಂಟ್ಸ್ ನೋಡು. ನಾನು ಯಾವಾಗ್ಲೂ ಮುತ್ತು ಮಾವನ ಜೊತೆನೇ ಇರ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆನೇ ಊಟ ಮಾಡ್ಬೋದು. ಇದೆಲ್ಲ ನನಗೆ ಸಿಗುತ್ತಾ? ಮಾತಾಡ್ತಾ ಮಾತಾಡ್ತಾ ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಕಣೆ. ಮೊದಲು ರೈಸ್ ಎಕ್ಸ್ಪೋರ್ಟ್ಸ್ದೆಲ್ಲ ಬಿಸ್ನೆಸ್ ಹ್ಯಾಂಡಲ್ ಮಾಡಕ್ ಕೊಟ್ರು, ಈಗ ರೈಸ್ ಮಿಲ್ಡ್ ಅಕೌಂಟ್ಸ್ ಹ್ಯಾಂಡಲ್ ಮಾಡಕ್ಕೆ, ಕ್ಯಾಶ್ ಹ್ಯಾಂಡಲ್ ಮಾಡಕ್ಕೆ ಎಲ್ಲ ಜವಾಬ್ದಾರಿನೂ ನನಗೆ ಕೊಡ್ತಿದ್ದಾರೆ ಕಣೆ. ನಿಂಗೆ ನಿಮ್ಮ ಮಾವನ್ ಇಂಪ್ರೆಸ್ ಮಾಡೋಕೆ ಇದಕ್ಕಿನ ದೊಡ್ಡ ಚಾನ್ಸ್ ಸಿಗೋದೇ ಇಲ್ಲ. ಈ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡ್ಬಿಟ್ರೆ ರೈಸ್ ಮಿಲ್ ನಿಂಗೆ ಒಪ್ಪಿಸ್ಬಿಡ್ತಾರೆ ಅಲ್ವಾ? ನನಗಿದೆಲ್ಲದಕ್ಕಿಂತ ಮುತ್ತು ಮಾವನ ಜೊತೆಲೇ ಇರ್ತೀನಲ್ಲ, ಆ ಖುಷಿನೇ ಸಾಕಾಗ್ತಿದೆ ಕಣೆ. ಇದು ಇಲ್ಲಿಗೆ ಮುಗಿಬಾರ್ದು, ಜೀವನ ಪೂರ್ತಿ ನಾನು ಮುತ್ತು ಮಾವನ ಜೊತೆನೇ ಇರಬೇಕು ಅನ್ನಿಸ್ತಿದೆ ಕಣೆ. ಜೀವನ ದೊಡ್ಡ ಸಮುದ್ರದಲ್ಲಿ ನಾನು ಮುತ್ತು ಮಾವ ಇಬ್ರೆ ಒಂದ್ ಪುಟ್ಟ ದೋಣಿಲ್ ಸಾಕ್ತಾ ಇರ್ಬೇಕು, ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನೀನ್ ಮುತ್ತು ಸರ್ಗೆ ಹೆಂಡತಿ ಆಗ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಳ್ಳೆ ಕವಿ ಅಂತೂ ಆಗ್ತೀಯ. ಮುತ್ತು ಮಾವ ನನ್ನನ್ನ ಅಷ್ಟು ಆವರಿಸ್ಕೊಂಡಿದ್ದಾರೆ, ಆದ್ರೆ ಅವ್ರು ಯಾವಾಗ್ಲೂ ಲೆಕ್ಕ ಲೋಡು ಅಂತ ಮಿಲ್ ವಿಷಯನೇ ಮಾತಾಡ್ತಿರ್ತಾರೆ. ಇದ್ರ ಮಧ್ಯದಲ್ಲಿ ನಾನು ಪ್ರೀತಿಲಿ ಹೇಗ್ ಮಾತಾಡಿಸ್ಲಿ? ಬಿಸ್ನೆಸ್ ಟೆನ್ಷನ್ ಅಂತಾನೆ ಇದ್ರೆ ನಾನು ಖುಷಿಯಾಗಿ ಯಾವಾಗಿರೋದು? ನೀನೇನೋ ಮುತ್ತು ಸರ್ಗೆ ಹತ್ರ ಆಗಿದ್ಯಾ, ಆದ್ರೆ ಮುತ್ತು ಸರ್ ನಿಂಗೆ ಹತ್ರ ಆಗಂಗ್ ಮಾಡ್ಕೋಬೇಕಲ್ವಾ? ಆದ್ರೆ ಮಾತಲ್ಲಿ ಅಷ್ಟೆಲ್ಲ ವರ್ಕೌಟ್ ಆಗಲ್ಲ ಕಣೆ. ಮಾಯಾ, ಹೆಣ್ಮಕ್ಳಲ್ಲಿ ಮೇನ್ ವೆಪನ್ ಏನ್ ಗೊತ್ತಾ? ಅವ್ರ ಸೌಂದರ್ಯ. ಗಂಡ್ಮಕ್ಳು ಸಖತ್ತಾಗಿರೋ ಹುಡ್ಗಿರ್ನ ನೋಡಿದ್ರೆ 1 ಸೆಕೆಂಡ್ ಸಾಕು ಲವ್ವಲ್ ಬೀಳಕ್ಕೆ. ಅಂಥದ್ರಲ್ಲಿ ನೀನ್ ಇಷ್ಟೊಂದು ಚೆನ್ನಾಗಿದ್ಯಾ. ನಿನ್ ಡ್ರೆಸ್ಸಿಂಗ್ ಸೆನ್ಸ್ ನ ಸ್ವಲ್ಪ ಚೇಂಜ್ ಮಾಡು. ಈ ಹಳೆ ಕಾಲದವ್ರ ತರ ಎಲ್ಲ ಸೀರೆ ಹಾಕೋದನ್ನ ಬಿಟ್ಬಿಡು, ಸ್ವಲ್ಪ ಗ್ಲಾಮರಸ್ ಆಗಿ ಡ್ರೆಸ್ ಮಾಡು. ಆಗ ಮುತ್ತು ಸರ್ ನಿನ್ ಜೊತೆ ಬಿಸ್ನೆಸ್ ವಿಷಯ ಹೇಗ್ ಮಾತಾಡ್ತಾರೆ ಅಂತ ನಾನು ನೋಡ್ತೀನಿ. ನೀನ್ ಹೇಳೋ ಐಡಿಯಾನು ಸೂಪರ್ ಆಗಿದೆ. ನಾಳೆಯಿಂದಾನೆ ಎಷ್ಟು ಬದಲಾಗಿರ್ತೀನಿ ಅಂತ ನೋಡ್ತೀರಿ. ವೆರಿ ಗುಡ್.
ಮಾಯಾ, ಯಾರಿದು? ವಾವ್, ಮಾಯಾ, ಅದಕ್ಕೆ ಹೇಗೆ ಕಾಣಿಸ್ತಿದ್ದೀನಿ? ಚಂದ್ರನೇ ಭೂಮಿಗಿಳ್ ಬಂದಾಗಿದೆ. ಬೆಳಗಿನ ಜಾವ ಸೂರ್ಯನ ಬೆಳಕು ಹೇಗೆ ಭೂಮಿ ಸುತ್ತ ಹರಡುತ್ತೋ ಹಾಗೆ ನಿನ್ ಸೌಂದರ್ಯ ನಿನ್ನ ಆವರಿಸ್ಕೊಂಡ್ಬಿಟ್ಟಿದೆ ಮಾಯಾ. ನನ್ಗಂತೂ ಪದಗಳೇ ಸಿಗ್ತಿಲ್ಲ ನಿನ್ನ ಹೊಗಳಕ್ಕೆ, ಅಷ್ಟು ಮುದ್ದ ಕಾಣಿಸ್ತಿದ್ಯಾ. ನನ್ನ ಸುತ್ತ ಕೆಲವೊಬ್ರು ಇದ್ದಾರಲ್ಲ, ಅವ್ರನ್ನೆಲ್ಲ ಜೆಲಸ್ ಮಾಡಬೇಕು, ಅದಕ್ಕೋಸ್ಕರ. ಬೆಳ್ಳಿಗಿಂತ ಚೆನ್ನಾಗಿದೆಯಾ ಅಂತ ಊರೆಲ್ಲ ಮಾತಿದೆ. ಅಂಥದ್ರಲ್ಲಿ ನೀನ್ ಈ ತರ ಡ್ರೆಸ್ ಮಾಡ್ಕೊಂಡು ಇಷ್ಟೊಂದು ಬದಲಾಗ್ಬಿಟ್ರೆ ಉರ್ಕೊಳ್ಳೋರ್ ಹೊಟ್ಟೆಗೆ ಪೆಟ್ರೋಲ್ ಸುರಿದಾಗತ್ತೆ. ಮಾಯಾ, ಮುತ್ತಣ್ಣ ನಿನ್ನ ಈ ಡ್ರೆಸ್ಸಲ್ಲಿ ನೋಡ್ಬೇಕು. ಮುತ್ತು ಮಾವನ ನೋಡ್ಲಿ ಅಂತಾನೆ ನಾನು ಈ ರೀತಿ ಡ್ರೆಸ್ ಮಾಡ್ಕೊಂಡಿರೋದು. ಮೋಸ್ಟ್ಲಿ ಮುತ್ತಣ್ಣ ನಿನ್ಗೋಸ್ಕರನೇ ಕೆಳಗೆ ಕಾಯ್ತಿರೋದು ಅನ್ಸುತ್ತೆ. ಹೌದು, ಅದಕ್ಕೆ ಬನ್ನಿ ಹೋಗೋಣ. ಬಾ. ಮಾಯಾ, ಎಲ್ರು ನಿನ್ ಕಡೆನೇ ನೋಡ್ತಿದ್ದಾರೆ. ಮತ್ತೆ ನಾನಂದ್ರೆ ಸುಮ್ಮನೆನಾ? ಏನ್ ಬಟಾಣಿಗಳ ಆಟಾಡ್ತಿದ್ರಾ? ಆಟಾಡಕ್ಕೆ ಟಾಯ್ಸ್ ಏನಾದ್ರೂ ಬೇಕಿತ್ತಾ? ಈಗ ನಾನು ಮುತ್ತು ಮಾವ ಆಚೆ ಹೋಗ್ತಿದೀವಿ. ಅದಕ್ಕೆ ಎಲ್ಲೋ ಸ್ವಲ್ಪ ಬರ್ನ್ ಆಗ್ತಿರೋ ಸ್ಮೆಲ್ ಬರ್ತಿದೆಯಲ್ಲ. ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿಗಳಿಗೆ ಬೆಂಕಿ ಇಟ್ಟು ವಾಸನೆ ಬರ್ತಿದೆ ಅಂದ್ರೆ ಹೇಗ್ ಮಾಯಾ? ಹೌದಲ್ವಾ ಪಾಪ. ಮಾಯಾ, ಬಟ್ಟೆ ಬದಲಾಯಿಸಿದ್ರೆ ಮುಖ ಮನಸ್ಸು ಬದಲಾಗಲ್ಲ ಮಾಯಾ. ಕಲ್ಲಿನ ತರ ಮನ್ಸಿರೋರು ಸ್ವರ್ಗದಲ್ಲಿದ್ರು ಒಂದೇ, ನರಕದಲ್ಲಿದ್ರು ಒಂದೇ ಅಲ್ಲ. ಒಂದು ದಿನ ನಮ್ ಬೆಳ್ಳಿ ತರ ಇರಕ್ಕಾಗತ್ತಾ? ನಮ್ ಬೆಳ್ಳಿದು ನಿಸ್ವಾರ್ಥ ಮನಸ್ಸು ಅಲ್ಲ. ಯಾರೇ ಏನೇ ಅಂದ್ರು, ಎಷ್ಟೇ ಕಷ್ಟ ಇದ್ರು ತನ್ನ ಆಗಿದ್ದಷ್ಟು ಸಹಾಯ ಮಾಡ್ತಾಳೆ. ನಾನು ಯಾರ ಥರನೂ ಇರೋದು ಬೇಡ, ನಾನಾಗಿದ್ರೆ ಸಾಕು. ಅದಕ್ಕೆ ಮುತ್ತು ಮಾವ ಕಾಯ್ತಿದ್ದಾರೆ, ನಾನು ಹೊರಡ್ತೀನಿ. ಬಾಯ್ ಮಾಯಾ, ಹ್ಯಾವ್ ಎ ಲವ್ಲಿ ಟೈಮ್. ಆದ್ರೂ ಷಣ್ಮುಗಣ್ಣ, ಮಾಯಾ ತುಂಬಾ ಚೆನ್ನಾಗಿ ಕಾಣಿಸ್ತಿದಲ್ಲ ಡ್ರೆಸ್ಸಲ್ಲಿ. ನಮ್ಮ ಬೆಳ್ಳಿ ಅದಕ್ಕೇನು ಹೀಗೆ ರೆಡಿ ಆದರೆ ಎಷ್ಟು ಚೆನ್ನಾಗಿರ್ತಾರಲ್ವಾ? ಐಶೋ, ಮುತ್ತು ಮಾಯಿನ ಒಯ್ಯಾರಕ್ಕೆಲ್ಲ ಕರ್ಗೋ ಅಂತವನಲ್ಲ. ಮುತ್ತು ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಮಾವ, ನಾನು ರೆಡಿ, ಹೊರಡೋಣ. ಏನಾಯ್ತು ಮಾವ, ಯಾಕೆ ಹಾಗೆ ನಿಂತ್ಬಿಟ್ರಿ? ನಡೀರಿ ಹೊರಡೋಣ. ಮಾಯಾ, ಅರ್ಜೆಂಟಾಗಿ ಒಂದಷ್ಟು ಬಾಡಿಗಾರ್ಡ್ಗಳನ್ನ ಕರೆಸ್ಬೇಕಾಗಿದೆ. ಬಾಡಿ ಗಾರ್ಡ್ಸಾ? ಯಾಕೆ ಮಾವ? ನೀನು ಇಷ್ಟೊಂದು ಸುಂದರವಾಗಿ ರೆಡಿ ಆಗಿದೆಯಲ್ಲ, ಮುದ್ದಾಗಿ ಬೇರೆ ಕಾಣಿಸ್ತಿದ್ಯಾ. ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ? ಮಾವ, ಎಲ್ಲಿ ವಿಲನ್ ಇರ್ತಾರೆ ಅಲ್ಲಿ ನಮ್ಮ ಮುತ್ತು ಮಾವಂತರ ಹೀರೋನು ಇರ್ತಾರಲ್ವಾ. ನೀವಿರುವಾಗ ನನ್ಗೆ ಏನು ಭಯ ಇಲ್ಲ, ಸೇಫಾಗಿ ಕರ್ಕೊಂಡು ಹೋಗ್ತೀರಾ ಅಂತ ಗೊತ್ತು. ನಡೀರಿ ಹೊರಡೋಣ. ಸರಿ, ಬಾ ಹೋಗೋಣ. ನೋಡಿ, ಕರ್ಗೋದಿಲ್ಲ ಅಂತ ಹೇಳಿದ್ರಿ, ಕರ್ಗಿ ನೀರಾಗಿ ಕಾರಲ್ಲಿ ಕೂಡ ಹೋಗ್ತಿದ್ದಾಳು ಅವಳು. ಮುತ್ತು ಜೊತೆ ನಾನು ಹೋಗ್ಬೇಕಾಗಿತ್ತು. ಮಾಯ ಎಲ್ಲ ಕಡೆ ದಬ್ಬಾಳಿಕೆ ಮಾಡ್ತಿದ್ದಾಳೆ. ಇನ್ಮೇಲೆ ಅದಕ್ಕೆ ಅಡುಗೆ ಮಾಡಂಗಿಲ್ವಂತೆ, ಅವಳೇ ಅಡುಗೆ ಮಾಡ್ತಾಳಂತೆ, ಲೆಕ್ಕನೂ ಅವಳೇ ನೋಡ್ಕೋತಾಳಂತೆ. ಒಂದೊಂದಾಗೆ ಎಲ್ಲ ಅವಳು ಹಿಡ್ಕೊತಿದ್ದಾಳು ಅವಳು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅದಕ್ಕೆ ಬೇಜಾರು ಮಾಡ್ಕೋತಿದ್ರು ಗೊತ್ತಾ? ಅಲ್ಲ, ಬೆಳ್ಳಿ ಯಾರಿಗೂ ಹೇಳ್ದೆ ದೂರ ಹೋಗ್ಬೇಕು ಅನ್ಕೊಂಬಿಟ್ರೆ ಏನು ಮಾಡೋದು? ಏನೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಮಾಯ ಮಾಡ್ತಿರೋ ಎಲ್ಲ ಕೆಲಸ ಮುತ್ತು ಪ್ಲಸ್ ಆಗ್ತಿದೆ. ಅದಕ್ಕೆ ಏನಾದರೂ ಮಾಡ್ಕೊಂಡ್ರೆ ಏನು ಮಾಡೋದು ಷಣ್ಮುಗಣ್ಣ? ಇಲ್ಲ, ಬೆಳ್ಳಿ ಜೀವನದಲ್ಲಿ ಒಳ್ಳೇದಾಗಲೇಬೇಕು. ಆದರೆ ಯಾವಾಗ ಏನು ಅಂತ ಆ ದೇವ್ರಿಗೆ ಗೊತ್ತು. ಐಶು, ಮುತ್ತಣ್ಣ. ರಾಜಣ್ಣ, ನಮಸ್ತೆ. ನಮಸ್ತೆ ಮುತ್ತಣ್ಣ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮುತ್ತಣ್ಣ, ತುಂಬ ಕಷ್ಟದಲ್ಲಿದೆ ಮುತ್ತಣ್ಣ. ಎಲ್ಲೇ ಹೋದ್ರೂ ದುಡ್ಡು ಹುಡ್ತಾ ಇಲ್ಲ. ನಮ್ಮ ಹತ್ರ ಇರೋ 20 ಎಕರೆ ಜಮೀನನ್ನ ಮಾರೋಣ ಅಂತ ಇದ್ದೀವಿ. ಅಲ್ಲ ರಾಜಣ್ಣ, ಈ ಮುಂಚೆ ನಿಮ್ಮ ಜಮೀನಲ್ಲಿ ವ್ಯವಸಾಯ ಮಾಡ್ತೀನಿ ಕೊಡಿ ಅಂತ ಕೇಳಿದ್ದೆ, ನೀವಾಗ ಒಪ್ಪಿರಲಿಲ್ಲ. ಆಮೇಲೆ ಲೀಸ್ಗೂ ಕೇಳಿದ್ದೆ, ಆಗಲೂ ಒಪ್ಪಿರಲಿಲ್ಲ. ಇವಾಗ ಏನು ಸಮಸ್ಯೆ ಆಯಿತು? ಈಗ ಮಾರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಣ್ಣ. ನಮ್ಮ ಅಪ್ಪನಿಗೆ ನಿಮಗೆ ಬಿಟ್ಟರೆ ಬೇರೆ ಯಾರು ಕೊಡೋಕೆ ಮುಂದೆ ಒಪ್ತಾ ಇಲ್ಲ ಮುತ್ತಣ್ಣ. ಅಲ್ಲಿ ಬಿಲ್ಡಿಂಗು ಮಾಲ್ ಅಂತ ಕಟ್ಟಿಬಿಡ್ತಾರೆ. ಅಷ್ಟು ದೊಡ್ಡ ಜಾಗದಲ್ಲಿ ವ್ಯವಸಾಯ ಮಾಡಬೇಕನ್ನೋ ಮನಸ್ಸಿರೋ ನೀವು ಒಬ್ಬರೇ ನೋಡಿ. ಅದಕ್ಕೆ ನಮ್ಮ ಅಪ್ಪನಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ದುಡ್ಡು ಹುಟ್ಟೋ ಲಕ್ಷಣ ಎಲ್ಲೂ ಕಾಣ್ತಾ ಇಲ್ಲ ಮುತ್ತಣ್ಣ. ಅದಕ್ಕೆ ಜಮೀನು ಮಾರೋಣ ಅಂತ ನಿರ್ಧಾರ ಮಾಡಿದ್ದೀವಿ. ರಾಜಣ್ಣ,
ಎಕರೆಗೆ ಎಷ್ಟು ಅಂತ ನಿಶ್ಚಯ ಮಾಡಿದ್ರ? ಮುತ್ತಣ್ಣನೂ ಬೇರೆ ಇಲ್ಲ, ನನ್ನ ಮಗನೂ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹೇಳಿ ಕಳಿಸಿದ್ದಾರೆ. ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಊರಲ್ಲಿ ಏನು ರೇಟ್ ಇದೆಯೋ ಅಷ್ಟು ಕೊಟ್ಟರೆ ಸಾಕಣ. ಸರಿ ರಾಜಣ್ಣ, ನಾನೇ ತಗೊಳ್ತೀನಿ. ಮುಂದೆ ಒಂದಿನ ನಿಮಗೆ ಹಣ ಆದರೆ ಈ ಜಮೀನ ವಾಪಸ್ ತಗೊಳ್ಳಿ. ಅಲ್ಲಿವರೆಗೂ ನಾನು ವ್ಯವಸಾಯ ಮಾಡ್ತಿರ್ತೀನಿ. ನಿಮ್ಮ ಇಷ್ಟದಂತೆ ಆಗಲಿ ಮುತ್ತಣ್ಣ. ನಾನು ಜಾಗ ನೋಡ್ಕೊಂಡು ಬಂದ್ಬಿಡ್ತೀನಿ. ಷಣ್ಮುಗ, ನೀನು ಬೇಡ, ಮಾಯಾ ಹೋಗಲಿ. ಅಲ್ಲ ಮುತ್ತು, ಮಾಯಾ ಅದಾಮೇಲೆ ಮಾತಾಡೋಣ. ಇರು. ಮಾಯಾ, ಮಾಯಾ, ಬಂದೆ ಮಾವ. ಮಾಯಾ, ಇವರು ಕಾಶಿರಾಜಣ್ಣ ಅಂತ. ನೀನು ಹೋಗಿ ಇವ್ರ ಜಮೀನು ಹೇಗಿದೆ ಅಂತ ನೋಡು. ಹಾಗೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ನೋಡಿ ಫೈನಲ್ ಅಮೌಂಟ್ ಮಾತಾಡ್ಕೊಂಬ. ಸರಿ ಮಾವ. ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸೋಣ. ಸರಿ, ನಡೀರಿ ಹೋಗೋಣ. ಮಾವ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮುತ್ತು, ಇಷ್ಟು ದೊಡ್ಡ ವ್ಯವಹಾರನ ಮಾಯಿಂಗ್ ಒಪ್ಸಿದಿಲ್ಲ. ಹತ್ತತ್ರ 20 ಲಕ್ಷ ವ್ಯವಹಾರ ಸ್ವಲ್ಪ ಮಿಸ್ ಆಯಿತು ಅಂದರೆ ಲಕ್ಷಗಟ್ಟೆ ಲಾಸ್ ಆಗ್ಬಿಡುತ್ತೆ. ಷಣ್ಮುಗ, ಮಾಯಾ ನಾನು ನೀನು ಅನ್ಕೊಂಡಾಗಿಲ್ಲ ಕಣ. ನೀನು ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ತಿದ್ಯೋ ಅಷ್ಟೇ ಅವಳು ಲಾಭ ಮಾಡ್ಕೊಂಬರ್ತಾಳೆ, ನೋಡ್ತೀರ. ಒಂದು ವೇಳೆ ಅವಳು ಲಾಭ ಮಾಡ್ಕೊಂಡೇ ಬರಲಿಲ್ಲ ಅಂದರೆ ಅವಳಿಗೆ ಇನ್ನು ಮುಂದೆ ಯಾವ ಜವಾಬ್ದಾರಿನೂ ಕೊಡಲ್ಲ. ಸರಿನಾ? ಷಣ್ಮುಗಣ್ಣ, ಏನಾಯ್ತು? ನೀನು ಹೇಳಿದ್ದು ಸರಿ ಬೆಳ್ಳಿ. ಮೊದಲು ನಿನ್ನ, ಈಗ ನನ್ನನ್ನು ದೂರ ಮಾಡ್ತಿದ್ದಾನೆ. ಮೊದಲು ಏನೇ ಕೆಲಸ ಆದರೂ ಷಣ್ಮುಗನ್ ಕೊಡ್ತಾ ಇದ್ದ. ಈಗ ಎಲ್ಲ ಕೆಲಸನೂ ಮಾಯಿಂಗೆ. ಅದು ಏನು ಜಾದು ಮಾಡಿದಾಳೋ ಗೊತ್ತಿಲ್ಲ. ಮಾಯಾ ಮಾಯಾ ಮಾಯಾ, ಎಲ್ಲಿ ನೋಡಿದ್ರು ಮಾಯಾ. ಹೋಗ್ಲಿ ಬಿಡಿ ಅಣ್ಣ. ಅಲ್ಲ ಬೆಳ್ಳಿ, ಎಲ್ಲ ಹಣದ ವ್ಯವಹಾರನೂ ಮಾಯಿಂಗ್ ಕೊಟ್ಟಿದ್ದಾನೆ. ಲಕ್ಷದಿಂದ ಕೋಟಿ ಗಟ್ಟಲೆ ವ್ಯವಹಾರ ಆಗುತ್ತೆ. ಒಂದು ಸೊನ್ನೆ ಆ ಕಡೆ ಈ ಕಡೆ ಹಾಕಿದ್ರೆ ಲಕ್ಷ ಗಟ್ಟಲೆ ಜೇಬಿಗಳಿಸ್ಬೋದು, ಗೊತ್ತಾ? ಮೊದಲೇ ಮಾಯಿಂಗ್ ಹಣದಾಸೆ ಜಾಸ್ತಿ. ಮುತ್ತು ಗೊತ್ತಿಲ್ಲದೆ ಅದು ಇದು ತಪ್ಪಲೆಕ್ಕ ಬರ್ದಿ ಲಾಭದಲ್ಲಿ ಕೈ ಇಟ್ಬಿಡ್ತಾಳೆ. ಈಗ ನಮಗೆ ಎಷ್ಟೇ ಕಷ್ಟ ನಡೆದ್ರು ಒಂದಲ್ಲ ಒಂದಿನ ಒಳ್ಳೇದಾಗ್ಲೇಬೇಕಲ್ವಾ? ಮಾಯಕ್ಕ ಈಗ ಲಾಭ ಮಾಡ್ಕೊಳ್ತಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ಅವ್ರು ಸಿಕ್ಕಾಕೋತಾರೆ. ಹಣ ಬಿಟ್ಟಾಕು ಬೆಳ್ಳಿ. ಎಲ್ಲ ಜವಾಬ್ದಾರಿ ಅವಳೇ ತಗೊಂಡ್ರೆ ನಿನಗೆ ಬೇಜಾರಾಗಲ್ವಾ? ಬೆಳ್ಳಿ, ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಏನಾದ್ರೂ ಮಾಡಿ ಅವಳು ಕೊಟ್ಟಿರೋ ಜವಾಬ್ದಾರಿನ ಕಿತ್ಕೋಬೇಕು. ಬೇಡ ಷಣ್ಮುಗಣ್ಣ, ಮಾಯಕ್ಕಂಗೆ ಎಲ್ಲ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ ಅಂದ್ರೆ ಅವ್ರು ಕೊಟ್ಟಿರೋ ಜವಾಬ್ದಾರಿನ ಉಳಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ಎಲ್ಲ ತಂತಾನೆ ವಾಪಸ್ ನಿಮ್ಗೆ ಬರುತ್ತೆ. ಅಂದ್ರೆ ಅವಳು ಮುಂದೆ ತಪ್ಪು ಮಾಡ್ತಾಳೆ ಅಂತನಾ? ನೀನು ಸರಿನೇ, ಅವಳಿಗೆ ಅನುಭವ ಇಲ್ಲ, ನೋಡೋಣ. ಇವತ್ತು ಸೂರ್ಯ ಅವ್ರ ಕಡೆ ಇರ್ಬೋದು, ಅವ್ರ ಕಡೆಗೆ ಚೆನ್ನಾಗಿ ಬೆಳಕು ಕೊಡ್ತಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ನಮಗೂ ಚೆನ್ನಾಗಿ ಬೆಳಕು ಕೊಟ್ಟೇ ಕೊಡ್ತಾನಣ್ಣ. ಮತ್ತು ನಿನಗೂ ಮದುವೆ ಮಾಡಬೇಕು ಅಂತಿದ್ದೀನಿ. ಆದ್ರೆ ಮಾಯಾ ನನ್ನನ್ನು ಎಲ್ಲ ಕೆಲಸದಿಂದ ದೂರ ಮಾಡ್ತಿದ್ದಾಳೆ. ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಎಲ್ಲ ಒಳ್ಳೇದಾದ್ರೆ ಸರಿ. ಮಾಯಾ, ಇಷ್ಟು ಬೇಗ ಬಂದಿದ್ಯಾ? ಕಾಶಿರಾಜ್ ಅವ್ರದ್ದು ಜಾಗ ನೋಡಿದ್ಯಾ? ಹೌದು ಮಾವ, 20 ಎಕರೆವರೆಗೂ ವೆಹಿಕಲ್ ಅಲ್ಲಿ ಹೋಗೋ ವ್ಯವಸ್ಥೆ ಇದೆ. ಅದಕ್ಕೆ ನಮಗೆ ಲೇಟ್ ಆಗ್ಲಿಲ್ಲ. ಜಾಗ ಹೇಗಿದೆ? ಚೆನ್ನಾಗಿದೆ ಮಾವ. ಬೋರ್ವೆಲ್ ಇದೆ. ಒಂದೆರಡು ಬಾವಿ ಮಾಡಿಸಿದ್ರೆ ಬೆಳೆ ಚೆನ್ನಾಗಿ ಬೆಳಿಬಹುದು. ಹೌದು, ಎಕರೆಗೆ ಎಷ್ಟು ಹೇಳಿದ್ರು? ನನಗೆ ಗೊತ್ತಿರೋ ಪ್ರಕಾರ 1 ರಿಂದ 1.5 ಲಕ್ಷ ನಡೀತಿದೆ ಅಲ್ವಾ ಮಾವ? ಹೌದು. ನಾನು ಕಾಶಿರಾಜ್ ಅವ್ರ ಹತ್ರ ಮಾತಾಡಿದೆ. ಅವ್ರಿಗೆ ಹಣದ ಅವಶ್ಯಕತೆ ತುಂಬಾ ಕಾಣಿಸ್ತು. ಅದಕ್ಕೆ ಅವರಿಗೆ 2 ಆಫರ್ ಕೊಟ್ಟಿದ್ದೀನಿ. 2 ಆಫರ್? ಹೌದು ಮಾವ. ಮನುಷ್ಯನಿಗೆ ಊಟ, ನೀರು, ಹಣ ಅವಶ್ಯಕತೆ ಇದ್ದಾಗ ಅದು ಸಿಗದೆ ಇದ್ದಾಗ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಅದಕ್ಕೆ ಪರಿಸ್ಥಿತಿನ ನೋಡ್ಕೊಂಡು ನಾನು ಅವರಿಗೆ ಆಫರ್ ಕೊಟ್ಟು ಬಂದಿದ್ದೀನಿ. ಮೊದಲನೇ ಆಫರ್ ಏನಂದ್ರೆ, ಎಕರೆಗೆ 1 ಲ್ಯಾಕ್ ಕೊಡ್ತೀವಿ, ಆದ್ರೆ ರಿಜಿಸ್ಟ್ರೇಷನ್ ಖರ್ಚೆಲ್ಲ ನಿಮ್ದು ಅಂತ ಹೇಳಿದೆ. ಅವರು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮಿಗೆ ಇನ್ನೊಂದು ಆಫರ್ ಕೊಟ್ಟೆ. ಎಕರೆಗೆ 80,000 ಕೊಡ್ತೀವಿ, ರಿಜಿಸ್ಟ್ರೇಷನ್ ಖರ್ಚೆಲ್ಲ ನಮ್ದೇ ಅಂತ ಹೇಳಿದೆ. ನನ್ನ ಪ್ರಕಾರ ಮೊದಲನೇ ಆಫರ್ಗೆ ಒಪ್ಕೊಂಡಿರ್ತಾರೆ ಬಿಡಿ. ಇಲ್ಲ, 2ನೇ ಆಫರ್ನ ಒಪ್ಕೊಂಡ್ರು. 80,000 ಒಪ್ಕೊಂಡ್ರ? ಅದ್ ಹೇಗೆ ಮಾಯಾ? ನಾವ್ ಹಣ ಈಗಲೇ ಕೊಡಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಅವ್ರ ಹತ್ರ ದುಡ್ಡಿರಲ್ಲ. ಅದಕ್ಕೆ ಸೆಕೆಂಡ್ ಆಫರ್ನ ಒಪ್ಕೊಂಡ್ರು. ಅದೇ 80,000 ಪರ್ ಎಕರ್. ಬ್ರಿಲಿಯಂಟ್ ಮಾಯಾ. ಸಿಚುಯೇಷನ್ಗೆ ತಕ್ಕಾಗಿ ಮಾತಾಡಿ 4 ರಿಂದ 5 ಲಕ್ಷ ರೂಪಾಯಿ ಉಳಿಸಿದ್ಯಾ? ಷಣ್ಮುಗ, ಈಗ ಗೊತ್ತಾಯ್ತಾ ನಾನು ಮಾಯನ್ನ ಯಾಕೆ ಕಳಿಸ್ತೆ ಅಂತ? ಮಾಯಾ ಇದ್ರೆ ಏನಾದರೂ ಒಂದು ತಲೆ ಓಡಿಸ್ತಾಳೆ. ಈಗಲೂ ಅಷ್ಟೆ ನೋಡು, ತಲೆ ಓಡಿಸಿ ಎಷ್ಟೊಂದು ದುಡ್ಡು ಉಳಿಸಿದ್ದಾಳೆ ಅಂತ. ಅದೇ ನಾನು ನೀನು ಹೋಗಿದ್ರೆ 1.25 ಲಕ್ಷಕ್ಕೆ ಒಪ್ಕೊಂಡ್ಬರ್ತಿದ್ವಿ. ಜೊತೆಗೆ ರಿಜಿಸ್ಟ್ರೇಷನ್ ನಾವೇ ಮಾಡ್ಸಿರ್ತಿದ್ವಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇತ್ತು.
ನಾನು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಮಾವ. ಅದಲ್ಲದೆ ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಅಮೌಂಟ್ ಎಷ್ಟು ಅಂತ ಲೆಕ್ಕ ಹಾಕಿ ನೋಡು, ಚೆಕ್ ಬರೆದು ಕೊಡ್ತೀನಿ. ಇಲ್ಲ ಮಾವ, ನೀವೇ ಫಿಲ್ ಮಾಡಿಕೊಡಿ. ಮಾಯಾ, ನೀನು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆದಮೇಲೆ ಒಂದೊಂದೇ ಒಳ್ಳೆ ವಿಷಯಗಳು ನಡೀತಿದೆ. ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ಸಿಕ್ತು, ಜಾಗ ಖರೀದಿಲಿ ಹಣನೂ ಉಳೀತು, ಜೊತೆಗೆ ಜಮೀನು ನಮ್ದಾಯ್ತು. ಕೊನೆಗೂ ಈ ಜಮೀನು ನಮ್ದಾಯ್ತು ನೋಡು. ಐ ಆಮ್ ಸೋ ಹ್ಯಾಪಿ ಮಾಯಾ. ನೀನು ನನಗೆ ತುಂಬ ಲಕ್ಕಿ ಅನಿಸುತ್ತೆ. ಯಾವಾಗಲೂ ಹೀಗೆ ಜೊತೆಗಿರು.